ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ ಯೋಗ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2026ನೇ ವರ್ಷ ಆಗಮನಕ್ಕೆ ಕೆಲವು ದಿನಗಳು ಅಷ್ಟೇ ಬಾಕಿ ಇದೆ. ಈ ತಿಂಗಳು ಹೊಸದಾಗಿ ಜೀವನ ಶುರು ಮಾಡಬೇಕು ಅನ್ನೋರ ಸಂಖ್ಯೆ ಹೆಚ್ಚು. ಹೊಸ ಯೋಜನೆಗಳೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಆಲೋಚನೆಯಲ್ಲಿ ಇರುವುದು ಸಹಜ. ವಿಶೇಷವಾಗಿ ಈ ವರ್ಷ ಹೊಸ ಮನೆ, ಭೂಮಿ, ವಾಹನ, ನೆಚ್ಚಿನ ಚಿನ್ನಾಭರಣ ಖರೀದಿ ಮಾಡುವ ಕನಸು ಪ್ರತಿಯೊಬ್ಬರಿಗೂ ಇರುತ್ತದೆ. ಈ ಕನಸು ನನಸಾಗಿಸುವತ್ತ ಪ್ರಯತ್ನಗಳು ಶುರುವಾಗಿರುತ್ತವೆ. ಈ ಎಲ್ಲ ಆಸೆಗಳು ಈಡೇರಲು ಮುಖ್ಯವಾಗಿ ಕುಟುಂಬ, ವೈವಾಹಿಕ, ಪ್ರೇಮ ಜೀವನ ಉತ್ತಮವಾಗಿರಬೇಕು. ವೈಯಕ್ತಿಕ ಜೀವನದಲ್ಲಿ ಸಂತೋಷವಾಗಿದ್ದಾಗ ಮಾತ್ರ ಎಲ್ಲವೂ ಸುಗಮವಾಗಿ ಸಾಗುತ್ತದೆ. ಹಾಗಾದರೆ 2026ನೇ ವರ್ಷ ವೃಶ್ಚಿಕ ರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹವಾಗುವ ಯೋಗ, ಸಂತಾನ ಭಾಗ್ಯ ಹೇಗಿದೆ ಎಂದು ಇದೀಗ ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷ ಪ್ರೀತಿಯ ವಿಷಯದಲ್ಲಿ ಮಿಶ್ರವಾಗಿರುತ್ತದೆ. ವರ್ಷದ ಮಧ್ಯಮಾರ್ಧದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬಹುದು. ಆದರೆ ನಂತರ ನಿಮ್ಮ ಸಂಬಂಧ ಸ್ಥಿರಗೊಳ್ಳಲು ಪ್ರಾರಂಭವಾಗುತ್ತದೆ. ವರ್ಷದ ಕೊನೆಯಲ್ಲಿ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿ ಸಾಗಲಿದೆ. ಈ ವೇಳೆ ತಾಳ್ಮೆ ಅಗತ್ಯ. ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಮೇ ಮತ್ತು ಡಿಸೆಂಬರ್ ವಿವಾಹಿತ ದಂಪತಿಗಳಿಗೆ ಅತ್ಯಂತ ಅನುಕೂಲಕರ ತಿಂಗಳುಗಳಾಗಿರುತ್ತವೆ. ಆದರೆ ಈ ವರ್ಷ ಪ್ರೇಮಿಗಳಿಗೆ ಅನುಕೂಲಕರವಾಗಿರುವುದಿಲ್ಲ. ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ. ನೀವು ಅನೇಕ ರೀತಿಯ ಗೊಂದಲಗಳನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ನಿಮಗೆ ಉತ್ತಮವಾಗಿರುತ್ತವೆ. ಹಾಗಾದರೆ 2026ನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಯಾವೆಲ್ಲ ಫಲ ನೀಡಲಿದೆ ಎಂದು ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ 2026ರ ಆರಂಭ ವೈವಾಹಿಕ ಜೀವನದ ವಿಷಯದಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ. ನಿಮ್ಮ ಸಂಬಂಧದಲ್ಲಿ ಅಂತರ ಹೆಚ್ಚಾಗಲಿದೆ. ಈ ಅಂತರ ತಪ್ಪು ತಿಳುವಳಿಕೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು. ಹೀಗಾಗಿ ಈ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮವಲ್ಲ. ತಾಳ್ಮೆ ಬಹಳ ಮುಖ್ಯ. ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಆದರೂ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು. ಅವುಗಳನ್ನು ನಿರ್ಲಕ್ಷಿಸುವ ಬದಲು ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕು. ಸಣ್ಣ ಸಮಸ್ಯೆಗಳು ಪ್ರಮುಖ ಸಮಸ್ಯೆಗಳಾಗುವುದನ್ನು ತಡೆಯಬೇಕು. ಆಗ ಮಾತ್ರ ಈ ವರ್ಷ ನಿಮಗೆ ಅನುಕೂಲಕರವಾಗಿರುತ್ತದೆ. ಹೀಗಾಗಿ ಈ ಸಮಯ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಬಹುದು. ಎಚ್ಚರ. ಅಲ್ಲದೆ ಈ ರಾಶಿಯ ಪ್ರೇಮಿಗಳಿಗೂ ಈ ಸಮಯ ಅಂದುಕೊಂಡಂತೆ ಇರುವುದಿಲ್ಲ. ಒಂಟಿಯಾಗಿರುವವರು ಪ್ರೀತಿ ಹೆಸರಿನಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಜೊತೆಗೆ ವಿವಾಹ ನಿರೀಕ್ಷೆಯಲ್ಲಿರುವವರು ಜಾಗರೂಕರಾಗಿರಬೇಕು. ವರ್ಷದ ಮಧ್ಯದಲ್ಲಿ ಗುರುವಿನ ಸಂಚಾರದ ನಂತರ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನದಲ್ಲಿ
ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ನಡೆಯುತ್ತಿರುವ ಘರ್ಷಣೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. ನೀವು ಒಟ್ಟಿಗೆ ಕುಳಿತು ಶಾಂತಿಯುತವಾಗಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತೀರಿ. ಸಂಬಂಧಗಳು ಮೊದಲಿಗಿಂತ ಬಲವಾಗಿ ಮತ್ತು ಸಿಹಿಯಾಗಿರುತ್ತವೆ. ಪರಸ್ಪರ ನಂಬಿಕೆ ಆಳವಾಗಿ ದಾಂಪತ್ಯ ಜೀವನ ಸಿಹಿಯಾಗಿರುತ್ತದೆ. ವರ್ಷದ ಅಂತ್ಯದ ವೇಳೆಗೆ ವೃಶ್ಚಿಕ ರಾಶಿಯವರ ಕುಟುಂಬ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ. ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳ ನಿಜವಾದ ಕಾರಣವನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತದೆ. ಇದು ಭಿನ್ನಾಭಿಪ್ರಾಯಗಳ ಪರಿಹಾರಕ್ಕೆ ಅನುಕೂಲಕರವಾಗುವುದು. ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಆಳವಾಗುವುದು. ಈ ಸಮಯ ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುವುದು. ಈ ವರ್ಷ ಮೇ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಅತ್ಯುತ್ತಮ ತಿಂಗಳುಗಳಾಗಿವೆ. ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಅನುಭವಿಸುವಿರಿ. ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ಪ್ರೇಮ ಜೀವನದ ವಿಷಯದಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರುತ್ತವೆ. ಜೊತೆಗೆ ಜೂನ್ ತಿಂಗಳು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು. ವಿವಾಹ ನಿಶ್ಚಯಕ್ಕೆ ತಯಾರಿ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.